ಎಲ್ರಿಗೂ ನಮಸ್ತೆ. ನಾನಿವತ್ತು ಈ ಕಾಯಿಂದ ಸುಲಭ ಈ ದಿಂದ ಕಾಯಿ ಬಿಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವ ಥರ ನಾವು ಈಸಿಯಾಗಿ ಕರೆಟನ್ನು ತೆಗಿಬೋದು ಮತ್ತು ನಾವು ಯಾವ ಥರ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಾವು ಒಂದು ವಾರ ಇಟ್ಕೋಬೇಕು. ಇದೇ ಥರ ಹಸಿ ಕಾಯಿನೇ ನಾವು ಉಪಯೋಗಿಸ್ಕೋಬೇಕು, ಹೊರಗಡೆ ಫ್ರಿಜ್ಜಲ್ಲಿ ಇಡ್ದಂಗೆ ಅನ್ನೋದಾದರೆ ಈ ಥರ ನೀರು ಮುಳುಗೋವಷ್ಟು ಕೊಬ್ಬರಿಗೆ ಕಾಯಿ ಒಳಗೆ ಹಾಕ್ಬಿಟ್ಟು, ಅಂದರೆ ದಿವಸ ನೀರು ಚೇಂಜ್ ಮಾಡಬೇಕು. ಹಂಗಾದರೆ ತುಂಬ ಚೆನ್ನಾಗಿ ಒಂದು ವಾರದ ತನಕ ಹಸಿ ಕೊಬ್ಬರಿ ಥರನೇ ಇರುತ್ತೆ ಇದು. ಇವಾಗ ಈ ಜುಟ್ಟನ್ನು ತೆಕ್ಕೊಂಬಿಡೋಣ. ನೋಡಿ ಎಷ್ಟು ಕಷ್ಟ ಆಗುತ್ತೆ ನಮಗೆಲ್ಲ ತೆಗೆಯೋದಕ್ಕೆ. ಈ ಕರೆಟದಿಂದ ಕೊಬ್ಬರಿ ತೆಕ್ಕೋಬೇಕಂದ್ರೂ ಸ್ವಲ್ಪ ಕಷ್ಟನೇ. ಅದಕ್ಕೋಸ್ಕರ ಈಸಿಯಾಗಿ ಯಾವ ಥರ ತೆಗೆಯೋದು ಅನ್ನೋದನ್ನು ನೋಡೋಣ. ಇದನ್ನು ತೆಕ್ಕೊಂಬಿಡೋಣ. ಇವಾಗ ಜುಟ್ಟೆಲ್ಲ ತೆಗ್ದದೇ. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಲೆ ಹಚ್ಚಿ ಒಂದು ಮೋಲ್ಡ್ ಇಡೋಣ. ನೀರು ಸ್ವಲ್ಪ ಕುದಿ ಬರಲಿ ನಮಗೆ. ಇವಾಗ ನೀರು ಕುದಿ ಬರಬೇಕು ಅಂತ ಏನಿಲ್ಲ, ಕಾಯಕ್ಕೆ ಇಟ್ಟಿದ್ದೀನಿ. ಈ ಕಾಯೊಳಕ್ಕಿನ ಮೋಲ್ಡ್ ಮೇಲೆ ಇಟ್ಬಿಡೋಣ. ಮೋಲ್ಡ್ ಇಲ್ಲ ಅಂದ್ರೂ ಹಾಗೇ ಇಡ್ಬೋದು. ಸ್ವಲ್ಪ ನೀರು ಹಾಕಿ ಸಣ್ಣೂರಿ ಮಾಡಿದರೆ ಸಾಕಾಗುತ್ತೆ. ಈ ಥರ ಕೊಬ್ಬರಿ ಒಳಕೆನೆಲ್ಲ ಇಟ್ಟು ಮುಚ್ಚಳ ಮುಚ್ಚಿ 4 ರಿಂದ 5 ನಿಮಿಷ ಬಿಟ್ಟರೆ ಸಾಕು. ನೋಡೋಣ, 6 ರಿಂದ 7 ನಿಮಿಷನೇ ಬಿಟ್ಟಿದ್ದೆ ಸಾಕು ಅನಿಸ್ತದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಇದು ತುಂಬ ಬಿಸಿ ಇರುತ್ತೆ. ಮೊಟ್ಟಕ್ಕೂ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಕ್ಲೀನಾಗೆ ತಣ್ಣಗಾಗಲಿ ಅಷ್ಟನ್ನು ಕೆಳಗೆ ಇಳಿಸ್ಬಿಟ್ಟು, ನಾನು 6 ರಿಂದ 7 ನಿಮಿಷ ಬಿಟ್ಟಿದ್ದೆ. ಬೇಕಂದರೆ 10 ನಿಮಿಷನೂ ಬಿಡ್ಬೋದು. ಇವಾಗ ತಣ್ಣಗಾಗಲಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ತೆಗಿಯೋಣ. ಕರೆಟದಿಂದ ಕೊಬ್ಬರಿನ ಬಿಡಿಸ್ಕೊಂಬಿಡೋಣ. ತುಂಬ ಈಸಿಯಾಗಿ ನೋಡಿ ಏನು ಚೆನ್ನಾಗಿ ಬರುತ್ತೆ. ಸ್ಪೂನಲ್ಲಿ, ಚಾಕುಗಿಂತ ಸ್ಪೂನೇ ಚೆನ್ನಾಗಿ. ಸ್ವಲ್ಪ ಗಟ್ಟಿ ಇರುತ್ತೆ, ಕೈಗೆ ಏನಾರು ಇದಾಗುತ್ತೆ ಅನ್ನೋ ಥರ ಏನಿಲ್ಲ. ಈ ಥರ ಕುಡುಗ್ಲು ನಮಗೆ ಕುಡುಗ್ಲೆ ಅಭ್ಯಾಸ. ಈ ಥರ ಕುಡುಗ್ಲು ಎಲ್ಲರ ಮನೆಯಲ್ಲೂ ಇರಲ್ಲ. ಹಾಗಾಗಿ ಸ್ಪೂನಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕುಡುಗ್ಲಾದರೆ ತುಂಬ ಈಸಿಯಾಗೇ ಬಿಡಿಸ್ಕೋಬೋದು. ಕುಡುಗ್ಲು ಎಲ್ಲರ ಮನೆಯಲ್ಲೂ ಇರಲ್ಲ ಈ ಥರ ಕುಡುಗ್ಲು. ಹಾಗಾಗಿ ಇಲ್ಲಿ ಸ್ಪೂನಲ್ಲೇ ತುಂಬ ಈಸಿಯಾಗಿ ಬಿಡಿಸ್ಕೊಂಬಿಡೋಣ ನಾವು. ಕರೆಟದಿಂದ ಕಾಯಿನ ಇದೆ ಯಾವ ಥರ ಬಿಡ್ತಾ ಇದೆ ನೋಡಿ. ಇದೇ ಥರ ತುಂಬ ಸುಲಭವಾಗಿ ಬಂದುಬಿಡುತ್ತೆ. ಇದೇ ಥರ ಇವನ್ನೂ ಬಿಡಿಸ್ಕೊಂಬಿಡೋಣ. ಕರೆಟದಿಂದ ಬಿಡಿಸ್ಕೊಂಬಿಡೋಣ. ಇದು ಸ್ವಲ್ಪ ಸೈಡ್ ಬಿಡಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ. ಅದು ಸ್ವಲ್ಪ ಸ್ಪೂನಿನ ಹಿಡಿ ಇದೆ ಈ ಥರ ತುಂಬ ಈಸಿಯಾಗಿ ಬರುತ್ತೆ. ಅಂದರೆ ಕಾಯಿ ತಣ್ಣಗಾಗಕ್ಕೆ ಬಿಡ್ಬೇಕು ಕಂಪ್ಲೀಟು. ಇವು 2 ಪೀಸನ್ನು ತೆಕ್ಕೊಂಬಿಡೋಣ. ಇವಾಗ 4 ಪೀಸನ್ನು ಬಿಡಿಸ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ನಾವು 8 ರಿಂದ 10 ನಿಮಿಷನೂ ಬಿಟ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮೇಲಿಂದ ನಾವು ಇವಾಗ ಕೊಬ್ಬರಿ ತುರಿ ಮಾಡಿ ಯಾವ ಥರ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಈ ಥರ ಕ್ಲೀನಾಗಿ ಈ ಥರ ಸ್ವಲ್ಪ ಏನೋ ಬಿಸಿ ಇದ್ದಾಗೆ ನಾನು ತೆಗೆದಿದ್ದು. ಸ್ವಲ್ಪ ಬಿಸಿ ಇತ್ತು, ಕೈ ತಾಗೋವಷ್ಟು. ಹಾಗಾದರೆ ತುಂಬ ಈಸಿಯಾಗಿ ಬರುತ್ತೆ. ಈ ಥರ ನಮಗೆ ಯಾವ ಥರ ಅನುಕೂಲನೋ ರೂಢಿ ಇರುತ್ತೋ ಅದರಲ್ಲಿ ಚಾಕುವಲ್ಲಿ ರೂಢಿ ಇಲ್ಲ ಅಂದರೆ ಕುಡುಗ್ಲಾಗ ರೂಢಿ ಇದ್ದರೆ ನಮಗೆ ಸ್ವಲ್ಪ ಕುಡುಗ್ಲಲ್ಲೇ ರೂಢಿ. ಹಾಗಾಗಿ ಇಲ್ಲಿ ಚಾಕಲ್ಲೂ ಬರ್ತಾಯಿದೆ. ತೆಗ್ಕೊಂಬಿಡೋಣ. ಈ ಥರ ಕ್ಲೀನಾಗೆ ತೆಗಿಯೋಣ ಈ ಸಿಪ್ಪೆನ. ಇವಾಗ ಇಷ್ಟು ಪೀಸನ್ನು ಕ್ಲೀನಾಗಿ ತೆಕ್ಕೊಂಡಿದ್ದೀನಿ. ಈಸಿಯಾಗಿ ಬರುತ್ತೆ. ನಮಗೆ ಯಾವುದು ಇದು ಚಾಕು ಅಂತೇನೆಲ್ಲ, ಕುಡುಗ್ಲಿದ್ರೆ ಕುಡುಗ್ಲಲ್ಲಿ ನಮಗೆ ಯಾವ ಸುಲಭ ಅನ್ನಿಸುತ್ತೋ ಅದರಲ್ಲಿ ತೆಕ್ಕೊಂಬಿಟ್ರೆ ಸಾಕು. ಇವಾಗ ಸ್ವಲ್ಪ ಪೀಸ್ ಮಾಡ್ಕೊಂಬಿಡೋಣ. ಇದನ್ನು ಚಿಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ನಾವು ಪೀಸ್ ಮಾಡ್ಕೊಳ್ಳೋಣ. ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡೋದ್ರಿಂದ ಆದಷ್ಟು ಸಣ್ಣ ಪೀಸನ್ನು ಮಾಡ್ಕೊಳ್ಳೋಣ. ಈ ಥರ ಕಂಪ್ಲೀಟಾಗಿ ಪೀಸ್ ಮಾಡಿದ್ದೀನಿ. ಚಾಕುನಲ್ಲೇ ಮಾಡಿದೆ ನಾನು. ನಮಗೆ ಕುಡುಗ್ಲಲ್ಲಿ ತುಂಬ ಅಭ್ಯಾಸ ಇದೆ. ಚಾಕುನಲ್ಲೇ ಸುಲಭ ಬಂತು. ಹಾಗಾಗಿ ಚಾಕುನಲ್ಲಿ ಕಂಪ್ಲೀಟಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಪೀಸ್ ಮಾಡಿದ್ದೀನಿ. ಇದನ್ನು ಇವಾಗ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ 2 ರೌಂಡಿಗೆ ಹಾಕ್ಕೊಂಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಈ ಥರ ಕೊಬ್ಬರಿ ತುರಿ ಥರ ಪುಡಿ ಮಾಡಿದ್ದೀನಿ.
ಇವಾಗ ಪ್ಲೇಟಿಗೆ ಹಾಕ್ಕೊಂಬಿಡೋಣ. ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಈ ಥರ ಬ್ಲಾಕ್ ಪಾಟ್ ಏನು ತೆಗಿಬೇಕು ಅಂತಲೇ ಏನಿಲ್ಲ, ಹಾಗೇ ಅದ್ರ ಬೆರಕೆ ನಾವು ಪೀಸ್ ಮಾಡಿ ಪುಡಿ ಮಾಡ್ಕೊಂಡ್ರೆ ನಡೆಯುತ್ತೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನೇ ತಿಂಗ್ಳುಗಟ್ಟಲೆ ನಾವು ಸ್ಟೋರ್ ಮಾಡ್ಕೊಂಡು ಉಪಯೋಗಿಸ್ಬೋದು. ಇವಾಗೆಲ್ಲ ಕೈ ನೋವು ಈ ಥರ ಎಲ್ಲ ಇರುತ್ತೆ, ತುರಿಯೋದಕ್ಕೆ ಕೈ ನೋವು ಎಲ್ಲರಿಗೂ ಬರುತ್ತೆ ಸಾಮಾನ್ಯ. ಹಾಗಾಗಿ ಇದನ್ನೇ ನಾವು 6 ತಿಂಗಳು ಯಾವ ಥರ ಸ್ಟೋರ್ ಮಾಡೋದು ಅನ್ನೋದು ನೋಡೋಣ. ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆಗೆ ಇದನ್ನು ಪುಡಿ ಮಾಡಿರೋ ಕೊಬ್ಬರಿನ ಹಾಕಿಬಿಟ್ಟು ಸಣ್ಣೂರಿನಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಇದರಲ್ಲಿರೋ ಹಾಲಿನ ಅಂಶ ಬತ್ತಿದ್ರೆ ಸಾಕು, ಆ ಥರ ಫ್ರೈ ಮಾಡೋಣ. ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಸಣ್ಣೂರಿನಲ್ಲಿ. ಒಂದು 5ರಿಂದ 6 ನಿಮಿಷ ಆದರೂ ಬೇಕಾಗುತ್ತೆ. ತಳ ಹಿಡಿಯೋಕ್ಕೆ ಬಿಡಬಾರ್ದು, ಮತ್ತು ತಳ ಹಿಡಿದ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಕಲರ್ ಹಾಗೇ ಉಳಿಬೇಕು ಅಂದರೆ ಈ ಥರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು 5ರಿಂದ 6 ನಿಮಿಷ. ಇವಾಗ 5ರಿಂದ 6 ನಿಮಿಷ ಹೀಗೇ ಫ್ರೈ ಮಾಡಿದ್ದೀನಿ. ನಮಗೆ ಕಲ್ಲರು ಚೇಂಜ್ ಆಗಿಲ್ಲ. ಇದು ಇಷ್ಟು ಚೆನ್ನಾಗಿ ಹಾಲಿನ ಅಂಶ ಎಲ್ಲ ಬತ್ತಿಬಿಟ್ಟು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಇದೆ 5ರಿಂದ 6 ನಿಮಿಷ ಫ್ರೈ ಮಾಡಿದ್ದೀನಿ. ಅದರಲ್ಲಿರೋ ಹಾಲಿನ ಅಂಶ ಎಲ್ಲ ಬತ್ತಿದೆ. ಇದು ತಣ್ಣಗೆ ಇನ್ನೂ ಬಿಸಿ ಇದೆ, ತಣ್ಣಗಾದರೆ ಇನ್ನೂ ಸ್ವಲ್ಪ ಕಲ್ಲರ್ ಚೆನ್ನಾಗಿ ಕಾಣುತ್ತೆ. ಇದು 6 ತಿಂಗಳಿಟ್ರೂ ಕೆಡಲ್ಲ. ಕ್ಲೀನಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕಿಂತ ನೈಸ್ ಮಾಡಿದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ನಾವು ಬೇಕಂದ ತಕ್ಷಣ ಉಪಯೋಗಿಸ್ಬೋದು. ಇದು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಲಿನ ಅಂಶ ಎಲ್ಲ ಬತ್ತಿದೆ, ಬರೀ ಎಣ್ಣೆ ಅಂಶ ಮಾತ್ರ ಇದೆ. ಈಗ 6 ತಿಂಗಳು ಇದನ್ನು ಸ್ಟೋರ್ ಮಾಡಿ ನಾವು ಇಟ್ಕೋಬೋದು. ಯಾವ ಥರ ಕೈ ನೋವಿಲ್ದೇ ಕೊಬ್ಬರಿ ತುರಿ ಮಾಡೋದು ಅನ್ನೋದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು. ಇದು ಎಷ್ಟು ದಿನ ತಕ್ಷಣ ಬೇಕಂದ ತಕ್ಷಣ ನಮಗೆ ಉಪಯೋಗಿಸೋಕ್ಕೂ ಅನುಕೂಲ ಆಗುತ್ತೆ. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ 3ರಿಂದ 4 ತಿಂಗಳೂ ಇಟ್ಕೋಬೋದು. 6 ತಿಂಗಳು ಅಂಗಡಿಯಲ್ಲಿ ತರ್ತೀವಲ್ಲ ಕೋಕೋನಟ್ ಪೌಡ್ರು, ಅದೇ ಥರ ಈ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ವಿಧಾನ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.